ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಲ್ನೂರ್ ಹೋಮ್ ಕಿಚನ್. ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ತು ಯುಗಾದಿ ಹಬ್ಬ ಸ್ಪೆಷಲ್ ಆಗಿ ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ದಿಢೀರ್ ಅಂತ ಆಗುತ್ತೆ, 10 ನಿಮಿಷದಲ್ಲಿ ಮಾಡ್ಕೋಬಹುದು. ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಮಾಡುವಂತದ್ದು, ಹಬ್ಬಗಳಲ್ಲಿ ನೈವೇದ್ಯಕ್ಕೆಲ್ಲ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ತುಂಬಾ ರುಚಿಯಾಗುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹೇಗ್ ಮಾಡೋದು ನೋಡೋಣ ಬನ್ನಿ. ನೀವು ಗುಂಡು ಮಾವಿನಕಾಯಿ ಬೇಕಾದ್ರೂ ತಗೋಬಹುದು, ಅದು ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ. ಇದಾದ್ರೆ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ. ನಿಮ್ಗೆ ಹುಳಿ ಹುಳಿಯಾಗಿ ಜಾಸ್ತಿ ಇಷ್ಟ ಅನ್ನೋದಾದ್ರೆ ಗುಂಡು ಮಾವಿನಕಾಯಿ ತಗೊಳ್ಳಿ, ಇಲ್ಲಾಂದ್ರೆ ತೋತಾಪುರಿ ಮಾಡೋದಾದ್ರೆ ಅದನ್ನೇ ತಗೊಳ್ಳಿ. ಸೊ ಒಂದು ಮೀಡಿಯಂ ಸೈಜ್, ಸ್ವಲ್ಪ ದೊಡ್ಡದಾಗೆ ಇದೆ ನೋಡಿ, ಒಂದನ್ನ ತಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ತೊಟ್ಟನ್ನು ತೆಗೆದು ನೀಟಾಗಿ ತುರ್ದಿಟ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪ ದಪ್ಪ ತುರಿ ಬರೋ ತರ ತುರ್ದಿಟ್ಕೊಂಡಿದೀನಿ. ಈ ಮಾವಿನಕಾಯಿ ಒಂದು ತುರ್ದಿದ್ ರೆಡಿ ಆಗ್ಬಿಟ್ರೆ 10 ನಿಮಿಷಕ್ಕೆ ಆಗೋಗುತ್ತೆ ಗೊಜ್ಜು. ಒಗ್ಗರಣೆ ಹಾಕೊಳಕ್ ಸ್ಟಾರ್ಟ್ ಮಾಡೋಣ. ನಾನು ಎಣ್ಣೆ ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ, ಚಿಕ್ಕ ಕಪ್ಪಲ್ಲಿ. ಕಡಲೆ ಬೀಜ ಎಲ್ಲ ಕರಿಯೋಕ್ಕೂ ಬೇಕು, ಮತ್ತೆ ಗೊಜ್ಜು ಮಾಡೋಕ್ಕೂ ಬೇಕು. ಸೊ ಕಡಲೆ ಬೀಜನ ಕರ್ದು ಮುಂಚೆನೆ ಎತ್ತಿಟ್ಕೊಂಡ್ಬಿಡೋದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಕರ್ದಿಟ್ಕೊಳ್ಳಿ. ಆಮೇಲೆ ಅದೇ ಎಣ್ಣೆಗೆ, ಅಥವಾ ಎಣ್ಣೆ ಜಾಸ್ತಿ ಆಗುತ್ತೆ ಅಂದ್ರೆ ಸ್ವಲ್ಪ ತೆಕ್ಕೊಳ್ಳಿ. ಇಲ್ಲ ನಿಮ್ಗೆ ಸ್ವಲ್ಪ ಎಣ್ಣೆ ಮುಂದಿರ್ಬೇಕು ಅಂದ್ರೆ ಚಿತ್ರಾನ್ನ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಎಣ್ಣೆ ಮುಂದಿದ್ರೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಕಡಲೆಬೇಳೆ 2 ಟೀ ಸ್ಪೂನ್ ಹಾಕಿದೀನಿ. ಕಡಲೆಬೇಳೆ ಸ್ವಲ್ಪ ಮುಂದೆ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ 1 ಟೀ ಸ್ಪೂನ್ ಅಷ್ಟು ಹಾಕಿದೀನಿ. ಮತ್ತೆ ಕರ್ಬೇವಿನ ಸೊಪ್ಪು, ಫ್ರೆಶ್ ಆಗಿರೋಂತ ಕರ್ಬೇವಿನ ಸೊಪ್ಪು. ಮೆಣಸಿನಕಾಯಿ 8 ಹಾಕಿದೀನಿ, ಇಲ್ಲ ಹಸಿರು ಮೆಣಸಿನಕಾಯಿ. ಖಾರ ನೋಡ್ಕೊಂಡು ನೀವು ಹಾಕೊಳ್ಳಿ. 1 ಟೀ ಸ್ಪೂನ್ ಹಸಿ ಶುಂಠಿನ ಜಜ್ಬಿಟ್ಟು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಕಪ್ ರೈಸ್ ಆಗೋಷ್ಟು ರೈಸ್ ನ ಮಾಡ್ಕೊಂಡ್ರೆ ಅದಕ್ಕಾಗೋಷ್ಟು ಚಿತ್ರಾನ್ನ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಒಂದು ಮಾವಿನಕಾಯಲ್ಲಿ ಅಷ್ಟಾಗುತ್ತೆ. 4 ಕಪ್ ರೈಸ್ಗೆ ಗೊಜ್ಜು ಸರಿ ಹೋಗುತ್ತೆ. ಸೊ ಮೆಣಸಿನಕಾಯಿನೆಲ್ಲ 1-2 ನಿಮಿಷ ಎಣ್ಣೆಲಿ ಹುರ್ಕೋಬೇಕು. ಅದೊಂದ್ ಸ್ವಲ್ಪ ಖಾರ ಇಳ್ಕೊಂಡಂಗ ಆಗುತ್ತೆ ಎಣ್ಣೆಲಿ, ಒಗ್ಗರಣೆಲಿ ಹುರ್ಕೊಂಡ್ರೆ. ಸೊ ಹುರ್ದಾದ್ಮೇಲೆ ಮಾವಿನಕಾಯಿ ತುರ್ದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋದು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಲ್ಲ. ಸೊ ಮಾವಿನಕಾಯಿ ಹಾಕಿ ಒಗ್ಗರಣೆಲಿ ಇದನ್ನ ಒಂದು 3-4 ನಿಮಿಷ ಬೇಯಿಸ್ಕೊಳ್ಳಿ. ಜಾಸ್ತಿ ಟೈಮ್ ಏನ್ ತಗೊಳಲ್ಲ, ತುಂಬಾನು ಮ್ಯಾಶ್ ಆಗೋಂಗ್ ಏನ್ ಬೇಯಿಸೋದ್ ಬೇಕಿಲ್ಲ. ಸ್ವಲ್ಪ ಒಂದು 3-4 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಅಷ್ಟ್ ಬೆಂದ ಮೇಲೆ ಇದಕ್ಕೆ ಅರಿಶಿನ ಉಪ್ಪು ಎಲ್ಲ ಹಾಕ್ಬೇಕಾಗತ್ತೆ. ನೋಡಿ ಅದ್ವಾಗ ಬೆಂದಿದೆ, ಇಷ್ಟು ಬೆಂದ್ರೆ ಸಾಕು. ಉಪ್ಪು ನಾನಿಲ್ಲಿ 1.5 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಕಮ್ಮಿ ಹಾಕಿದ್ರು ಪರವಾಗಿಲ್ಲ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ಅನ್ನ ಕಲ್ಸ್ಕೊಳ್ವಾಗ ಕೂಡ ಸಪ್ಪೆ ಇದ್ರೆ ಮೇಲುಪ್ಪು ಹಾಕಿ ಕಲ್ಸ್ಕೋಬಹುದು, ಅದಕ್ಕೋಸ್ಕರ. ಸೊ ಉಪ್ಪನ್ನ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಒಂಚೂರು ಹೆಚ್ಚಿಗೆ ಕೂಡ ಹಾಕ್ಬಹುದು, ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಫ್ರೆಶ್ ಆಗಿರೋಂಥದ್ದು ತೆಂಗಿನಕಾಯಿ ತುರಿ, ಅದನ್ನು ಹಾಕಿ ಕೈ ಆಡಿಸಿ ಈಗ ಇನ್ನೊಂದ್ 3 ನಿಮಿಷ ಬೇಯಿಸ್ತೀನಿ. ಜಾಸ್ತಿ ಏನ್ ಬೇಯಿಸಕ್ ಹೋಗ್ಬೇಡಿ ಇವಾಗ. ಬಟ್ ಹಸಿಕಾಯಿ ಹಾಕಿರೋದ್ರಿಂದ ನೀವು ಗೊಜ್ಜಿನ ಏನಾದ್ರು ಸ್ಟೋರ್ ಮಾಡ್ತೀನಿ ಅನ್ನೋದಾದ್ರೆ ಒಂದ್ 3-4 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಗೊಜ್ಜಿನ. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದ್ ಸ್ವಲ್ಪ ಸೈಡ್ ಎಲ್ಲ ಎಣ್ಣೆ ಇಳ್ಕೊಂಡಂಗ ಆಗುತ್ತೆ ನೋಡಿ, ಅಷ್ಟು ಬೇಯಿಸ್ಕೋಬೇಕು. ಇದು ರೆಡಿ ಆಯ್ತು ಗೊಜ್ಜು. ಇದನ್ನ ನಾವು ಚಿತ್ರಾನ್ನ ಗೊಜ್ಜು ಅಂತೀವಿ. ಇದನ್ನ ನೀವು ಸ್ಟೋರ್ ಕೂಡ ಮಾಡ್ಕೋಬಹುದು. ನಾನು ಜಾಸ್ತಿ ಮಾಡಿದೀನಿ, ಸೊ ನನ್ಗೆ ಇಷ್ಟು ಬೇಕಾಗಲ್ಲ ಇವಾಗ. ಅದಕ್ಕೆ ಏನ್ ಮಾಡ್ತೀನಿ, ಅರ್ಧ ತೆಗೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೋತೀನಿ. ನೀವು ಈ ಗೊಜ್ಜನ್ನ ಒಂದ್ 2-3 ದಿವಸ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಇಟ್ಕೋಬಹುದು, ಮುಂಚೆನೆ ಮಾಡ್ಕೊಂಡ್ ಬೇಕು ಅಂದ್ರೆ. ಸೊ ನಾನೀಗ ಅಷ್ಟು ಬೇಕಿಲ್ದಿದ್ರಿಂದ ಅರ್ಧ ತೆಗೆದ್ಬಿಟ್ಟು ಇನ್ ಮಿಕ್ಕಿದಕ್ ಮಾತ್ರ ಅನ್ನ ಕಲ್ಸ್ಕೊತಾ ಇದ್ದೀನಿ. ಸೊ ನಿಮ್ಗೆ ಒಂದು ತೋತಾಪುರಿ ಮಾವಿನಕಾಯಿ ಹಾಕೊಂಡ್ ಗೊಜ್ಜು ಮಾಡ್ಕೊಂಡ್ರೆ 4 ಕಪ್ ರೈಸ್ ಅನ್ನ ಮಾಡ್ಕೋತೀರಲ್ಲ, ಅಷ್ಟಕ್ಕೆ ಕರೆಕ್ಟ್ ಆಗುತ್ತೆ ಆ ಗೊಜ್ಜು. ನಾನಿಲ್ಲಿ 2 ಕಪ್ ಅಷ್ಟು ಅನ್ನ ಮಾಡ್ಕೊಂಡು ಇಟ್ಕೊಂಡಿದೀನಿ. ನೀವು ರೈಸ್ ಇಡವಾಗ ನಿಮ್ಗೆ ಏನಾದ್ರು ಕುಕ್ಕರ್ ಅಲ್ಲಿ ಮೆತ್ತಗಾಗುತ್ತೆ ಅನ್ನ ಅನ್ನೋದಾದ್ರೆ, ಅನ್ನ ಮಾಡ್ಕೊಳಕ್ ಇಡ್ತೀರಲ್ವಾ, ರೈಸು ಮತ್ತೆ ನೀರು ಹಾಕಿಡವಾಗ 1 ಟೀ ಚಮಚದಷ್ಟು ಎಣ್ಣೆನೂ ಹಾಕ್ಬಿಟ್ಟು ಅನ್ನ ಮಾಡ್ಕೊಳ್ಳಿ. ಉದುದ್ರಾಗಿ ಅನ್ನ ಚೆನ್ನಾಗಾಗತ್ತೆ. ಸೊ ಸ್ವಲ್ಪ ತಣ್ಣಗಾಗ್ಬೇಕು ಚಿತ್ರಾನ್ನ ಕಲ್ಸಕ್ಕೆ. ಅನ್ನ ಬಿಸಿ ಇದ್ದಾಗ ಕಲ್ಸಕ್ ಹೋಗ್ಬಿಡಿ, ಮೆತ್ತಗಾಗ್ಬಿಡತ್ತೆ. ಸೊ ಒಂದ್ ಸ್ವಲ್ಪ ತಣ್ಣಗಾಕ್ಬಿಟ್ಟಿದ್ದೆ, ತಣ್ಣಗಾಗಿದೆ ಇವಾಗ. ಇದನ್ನ ಮಿಕ್ಕಿದ್ ಗೊಜ್ಜಿತ್ತಲ್ಲ ಅದಕ್ಕೆ ಕಲ್ಸ್ಕೊತಾ ಇದೀನಿ. ನಿಮ್ಗೆ ಶಾರ್ಟೇಜ್ ಆಗುತ್ತೆ ಅನ್ಸಿದ್ರೆ ನನಗೆ ಎಕ್ಸ್ಟ್ರಾ ಗೊಜ್ಜು ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನ ಇನ್ನೊಂದ್ ಸ್ವಲ್ಪ ಹಾಕೊಂಡು ಕಲ್ಸ್ಕೋಬಹುದು. ಸೊ ಅದ ನೋಡ್ಕೊಳ್ಳಿ, ನಿಮ್ಗೆ ಗೊಜ್ಜು ಎಷ್ಟು ಬೇಕು, ಎಷ್ಟು ಖಾರ ಬೇಕು ಅನ್ನೋ ನೋಡ್ಕೊಂಡು ಕಲ್ಸ್ಕೊಂಡ್ರೆ ಆಯ್ತು. ಇದಕ್ಕೆ ಚೆನ್ನಾಗಿ ಹದವಾಗಿ ಕೈಯಲ್ಲಿ ಕಲ್ಸಿದ್ರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕಲ್ಸ್ಬಿಟ್ಟು ಇದಕ್ಕೆ ಕಡಲೆ ಬೀಜ ಕರ್ದಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕೊಂಡು, ಮತ್ತೆ ಕೊತ್ತಂಬರಿ ಸೊಪ್ಪು ಕೊನೆಗೆ ಕಟ್ ಮಾಡಿ ಫ್ರೆಶ್ ಆಗಿರೋದನ್ನ ಸ್ವಲ್ಪ ಹಾಕೋಬಹುದು. ಇಲ್ವಾ ನೀವು ಗೊಜ್ಜನ್ನ ಸ್ಟೋರ್ ಮಾಡ್ತೀನಿ ಅನ್ನೋದಾದ್ರೆ ಕೊನೆಗೆ ಗೊಜ್ಜು ಮಾಡಿ ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಅದಕ್ಕೇನೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು. ದಿಢೀರ್ ಅಂತ ಆಗುವಂತ ಈ ಮಾವಿನಕಾಯಿ ಚಿತ್ರಾನ್ನ ಅಂತೂ 10 ನಿಮಿಷಕ್ಕೆ ರೆಡಿ ಆಗತ್ತೆ. ರುಚಿಯಾಗಿರುತ್ತೆ, ಖಾರವಾಗಿ ಹುಳಿಯಾಗಿ ಸಖತ್ತಾಗಿರುತ್ತೆ ಟೇಸ್ಟ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಯುಗಾದಿ ಹಬ್ಬಕ್ಕಂತೂ ಹಬ್ಬದ ಅಡಿಗೆ ಜೊತೆಗೆ ಇದು ಬೇಗ ಆಗುವಂತ ಒಂದು ಒಳ್ಳೆ ರೆಸಿಪಿ. ನಿಮ್ ಮನೇಲಿ ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಳು ಖುಷಿಯಾಗಿ ತಿಂತಾರೆ. ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ, ಮತ್ತೆ ಒಂದ್ ಲೈಕ್ ಕೊಡಿ. ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್.